ಯಾರ್ಯಾರು ಕರ್ನಾಟಕದ ಈ PUC ಎಕ್ಸಾಮ್ ರಿಸಲ್ಟ್ಸ್ಗೆ ವೇಟ್ ಮಾಡ್ತೀರಿ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಾನು ಇವತ್ತು ತೋರಿಸ್ಕೊಡ್ತೀನಿ ಹೇಗೆ ರಿಸಲ್ಟ್ಸ್ ನ ಚೆಕ್ ಮಾಡೋದು ಅಂತ. ಬನ್ನಿ ಶುರು ಮಾಡೋ ವಿಡಿಯೋನ. ಈ ತರ ಗೂಗಲ್ಗೆ ಹೋಗ್ಬಿಡಿ, ಫೋನಲ್ಲೂ ಇದೇ ಪ್ರೊಸೀಜರು, ಕಂಪ್ಯೂಟರ್ ಇದೇ ಪ್ರೊಸೀಜರು. ಈಗ ನೋಡಿ KR ರಿಸಲ್ಟ್ಸ್ NIC ಇನ್ನು 2026 ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದಾಗ ನಿಮಗೆ ಇಷ್ಟು ಆಪ್ಷನ್ಸ್ ಬರುತ್ತೆ. ಇಷ್ಟು ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟು ಅಂತ ಯಾವ್ದು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಹಿಂಗೆ ನೀವು ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲೊಂದು ಆಪ್ಷನ್ ಬರುತ್ತೆ. ಏನು ಆಪ್ಷನ್ ಅಂತಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಬೇರೆ ಯಾವ್ದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಡಿ, ಎಲ್ಲ ಯೂಸ್ಲೆಸ್ ಲಿಂಕ್ಗಳು. 3 ಆಪ್ಷನ್ ಬರುತ್ತೆ ಇಲ್ಲಿ ನಿಮಗೆ. ಒಂದು SSLC ರಿಸಲ್ಟ್ಸ್ ಇಂದು, ಇನ್ನೊಂದು CET ಪರೀಕ್ಷೆ ಫಲಿತಾಂಶ ಪ್ರಕಟಣೆ, ಮೂರನೇದು 2025 ದ್ವಿತೀಯ PUC ಪರೀಕ್ಷೆ. ಈ ಮೂರಲ್ಲಿ ಮೂರನೇ ಲಿಂಕ್ ನ ಕ್ಲಿಕ್ ಮಾಡಿ. ಫಸ್ಟ್ ಎರಡನೇದು ಅಷ್ಟೊಂದು ಉಪಯೋಗ ಇವಾಗ ಸದ್ಯಕ್ಕೆ ಬರಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೊಂದು ಅಪ್ಡೇಟ್ ಆಯಿತು. ಏನಂತಂದ್ರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂತಿದೆ. ಇದ್ರಲ್ಲಿ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ಸ್ ಇನ್ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಏನಾದ್ರು ಹಾಕಿದ್ರೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ, ಆಮೇಲೆ ಸೆಲೆಕ್ಟ್ ಸಬ್ಜೆಕ್ಟ್, ನೀವು ಸೈನ್ಸ್, ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಏನಾದ್ರು ಸಬ್ಜೆಕ್ಟ್ ಕಾಂಬಿನೇಷನ್ ಬೇರೆ ಇದೆಯೋ ಅದನ್ನ ಡೀಟೇಲ್ಸ್ ಹಾಕ್ಬಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಪ್ಡೇಟ್ ಮಾಡೋದ್ರಿಂದ ತಕ್ಷಣ ಬರುತ್ತೆ. ಇಲ್ಲಿ ಆಲ್ ದ ಬೆಸ್ಟ್ ಅಂತ ಇವಾಗ ತೋರಿಸ್ತಿರುತ್ತೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ಸ್ನೇಹಿತರೆ, krresults.nic.in ಇಂದು. ಅಲ್ಲಿ ಕೂಡ ನೀವು ಡೈರೆಕ್ಟ್ ಹೋಗಿ ಕ್ಲಿಕ್ ಮಾಡಿ ನೋಡ್ಬೋದು. ಇಲ್ಲಿ ಯಾವಾಗ ರಿಸಲ್ಟ್ಸ್ ಬರುತ್ತೋ ಎಲ್ಲ ಹೇಳ್ತಿದ್ದಾರೆ ಏಪ್ರಿಲ್ 7ಕ್ಕೆ ಬರುತ್ತೆ ಅಂತ. 7 ಲಕ್ಷ ವಿದ್ಯಾರ್ಥಿಗಳು ಇವಾಗಲೇ ಎಕ್ಸಾಮ್ ನ ಬರ್ದಿದಾರಂತೆ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಎಲ್ಲ ಸೇರಿ. ನಾಳೆ ರಿಸಲ್ಟ್ಸ್ ಬಂದ ತಕ್ಷಣ ಏಪ್ರಿಲ್ 7ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. 7ಕ್ಕೆ ಬರ್ದಿದ್ರು ಇನ್ನು 2-3 ದಿವಸ ಬಂದೇ ಬರುತ್ತೆ. ಬಂದ ತಕ್ಷಣ ನಿಮಗೆ ಇದೇ ರೀತಿ ಪ್ರೊಸೀಜರ್ನ ಮಾಡಿದ್ರೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಉಪಯೋಗ ಬರುತ್ತೆ. ನಾನು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಅದಕ್ಕೆ ಹೋಗುತ್ತೆ. ಫೋನಲ್ಲಿ ಆಗಲಿ ಅಥವಾ ನೀವೇನೇ ಲ್ಯಾಪ್ಟಾಪ್ PC ಏನೇ ಬಳಸ್ತಿದ್ರು ಕೂಡ. ಎಲ್ಲರಿಗೂ ಆಲ್ ದ ಬೆಸ್ಟು. ಎಲ್ಲ ಎಕ್ಸಾಮ್ ಯಾರ್ಯಾರು ಬರ್ದಿರೋ ಎಲ್ಲರಿಗೂ ಆಲ್ ದ ಬೆಸ್ಟು. ಚೆನ್ನಾಗಿ ನಿಮ್ಮ ರಿಸಲ್ಟ್ಸ್ ಬರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಯಾರು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀರೋ ಅವರಿಗೆ.